ಇಲ್ಲಿ ಎಂ ಪ್ರಕಾಶ್ ಮೂರ್ತಿ, BN ವಾಸರೆ, KP ಶ್ರೀಪಾಲ್, B ಚಂದ್ರೇಗೌಡರು, ಡಾಕ್ಟರ್ SD ಕೃಷ್ಣಮೂರ್ತಿ ಅವರು, ಹೊನ್ನಾಳಿ ಚಂದ್ರಶೇಖರ್, ಅಕ್ಷತಾ ಹುಂಚದಕಟ್ಟೆ ಇವರುಗಳು ಭಾಗವಹಿಸಲಿದ್ದಾರೆ. ಇದಾದ ನಂತರ P ಲಂಕೇಶ್ ಅವರ ಸಂಕ್ರಾಂತಿ ನಾಟಕ ಪ್ರದರ್ಶನವನ್ನು ಜಿಲ್ಲಾ ಸರ್ಕಾರಿ ನೌಕರರ ತಂಡದ ಮೂಲಕ ಈ ಒಂದು ನಾಟಕ ಪ್ರದರ್ಶನಗೊಳ್ತಾ ಇದೆ. ಅಲ್ಲಿಗೆ ಇದು 13ನೇ ತಾರೀಕು ಇಡೀ ದಿವಸದ ಕಾರ್ಯಕ್ರಮ. ಆದರೆ 14ನೇ ತಾರೀಕು ಶನಿವಾರ ಬೆಳಿಗ್ಗೆ 9:30ಕ್ಕೆ ಎಂದಿನಂತೆ ಧ್ವಜಾರೋಹಣ ಇರುತ್ತೆ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀ ಅಭಿಷೇಕ್ B ಅವರು ರಾಷ್ಟ್ರಧ್ವಜವನ್ನ, ಉಪವಿಭಾಗಾಧಿಕಾರಿಗಳಾದ ಸತ್ಯನಾರಾಯಣ S ಅವರು ನಾಡಧ್ವಜವನ್ನ ಮತ್ತು D ಮಂಜುನಾಥ್ ಪರಿಷತ್ ಧ್ವಜವನ್ನ ಧ್ವಜಾರೋಹಣ ಮಾಡಲಿದ್ದೇವೆ. ನಂತರ ಮುಂಜಾನೆ ರಸಗಳಿಗೆಯ ನಂತರ ನಮ್ಮ ಗಣ್ಯ ಸಾಹಿತಿಗಳ ವಿಚಾರ ಸ್ಮರಣೆ, ಅಲ್ಲಿ ಮಾತು ಮಂಥನ ಕಾರ್ಯಕ್ರಮ ನಡೆಯುತ್ತೆ. ವಿಚಾರ ಕ್ರಾಂತಿಗೆ ಆಹ್ವಾನ, ಕುವೆಂಪು ಅವರ ಆ ಒಂದು ಕೃತಿ ಹೊರಗೆ ಬಂದು ಅದು 50 ವರ್ಷ ಆಗುತ್ತೆ. ಆದ್ರ ಆ ವಿಚಾರ ಕ್ರಾಂತಿಯ ಆಹ್ವಾನವನ್ನ ಕುರಿತು ಬೆಂಗಳೂರಿನಿಂದ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ KC ಶಿವಾರೆಡ್ಡಿ ಅವರು ಮಾತನಾಡಿದ್ದಾರೆ. ಹಾಗೆಯೇ ಡಾಕ್ಟರ್ GS ಶಿವರುದ್ರಪ್ಪನವರಿಗೆ 100 ವರ್ಷ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಡಾಕ್ಟರ್ ಪ್ರಶಾಂತ್ ನಾಯ್ಕರವರು ಮಾತನಾಡ್ತಾರೆ. ಹಾಗೆಯೇ ಪ್ರೊಫೆಸರ್ SV ಪರಮೇಶ್ವರ ಭಟ್ರಿಗೂ ಕೂಡ ಜನ್ಮ ಶತಮಾನೋತ್ಸವ ನಡೀತಾ ಇದೆ. ಅವರನ್ನ ಕುರಿತಾಗಿ ಡಾಕ್ಟರ್ JK ರಮೇಶ್ ಅವರು, ಶಿವಮೊಗ್ಗ ಜಿಲ್ಲಾ 19ನೇ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರು, ಅವರು ಮಾತನಾಡ್ತಾರೆ. ನಂತರ ದಲಿತ ಚಳುವಳಿ ಮತ್ತು ಸಾಹಿತ್ಯ ಇದಕ್ಕೂ ಕೂಡ 50 ವರ್ಷ ಆಗಿರೋದರ ಒಂದು ಸಂಕೇತವಾಗಿ ಇಲ್ಲಿ ಡಾಕ್ಟರ್ GN ಧನಂಜಯ ಮೂರ್ತಿ ಅವರು ಈ ಒಂದು ವಿಚಾರದಲ್ಲಿ ಮಾತನಾಡ್ತಾರೆ. ನಂತರ ಸಾಂಸ್ಕೃತಿಕ ಮಧ್ಯಾಹ್ನ ನಡೆಯುತ್ತೆ. 12:30ಕ್ಕೆ ಕನ್ನಡ ಶಾಲೆಗಳು ಈ ಹೊತ್ತಿನ ಸವಾಲುಗಳು ಅನ್ನುವಂತ ಒಂದು ಗೋಷ್ಠಿಯನ್ನ ವ್ಯವಸ್ಥೆ ಮಾಡಿದ್ದೇವೆ. ಇದರಲ್ಲಿ ಬೆಂಗಳೂರಿನಿಂದ ಖ್ಯಾತ ಚಿತ್ರ ಕಲಾವಿದರು, ಬರಹಗಾರರು ಆದ MS ಮೂರ್ತಿ ಅವರು ಭಾಗವಹಿಸುತ್ತಿದ್ದಾರೆ. ಹಾಗೆಯೇ ನಮ್ಮ DDPI ಮಂಜುನಾಥ್ SR ಅವರು ಆಶಯ ಮಾತುಗಳನ್ನ ಆಡ್ತಾರೆ. ಬೇರೆ ಬೇರೆ ಕ್ಷೇತ್ರದವರನ್ನ ಇಲ್ಲಿ ಮಾತನಾಡೋದಕ್ಕೆ ಆಹ್ವಾನಿಸಿದ್ದೇವೆ. ಶಿಕ್ಷಣ ಕ್ಷೇತ್ರದ BO ಪರವಾಗಿ ಶ್ರೀ ರಮೇಶ್ ಅವರು ಮಾತನಾಡ್ತಾರೆ. ಶಿಕ್ಷಕರ ಪ್ರತಿನಿಧಿಯಾಗಿ ಶ್ರೀ ಮಹಾಬಲೇಶ್ವರ ಹೆಗಡೆ ಅವರು ಮಾತನಾಡ್ತಾರೆ. ಪೋಷಕರ ಪ್ರತಿನಿಧಿಯಾಗಿ ಹೊಸನಗರದ ಶ್ರೀ ಅಶ್ವಿನ್ ಕುಮಾರ್ ಅವರು ಮಾತನಾಡ್ತಾರೆ. ಹಾಗೆಯೇ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ನಮ್ಮ ಕುಮಾರಿ ಭಾವನಾ ಗೌಡರು ಅವರು ಮಾತನಾಡ್ತಾರೆ. ಇದಕ್ಕೆ ಸ್ಪಂದನೆಯಾಗಿ ಹೊಳಲೂರಿನಿಂದ ಯೋಗೀಶ್ ಅವರು, ಮದರೇಪಾಳ್ಯದಿಂದ ಗಾಯತ್ರಿ ಅವರು, ಶಿವಮೊಗ್ಗದ ನಮ್ಮ ರಾಮಾಚಾರ್ ಅವರು ಈ ಒಂದು ಗೋಷ್ಠಿಯಲ್ಲಿ ಸ್ಪಂದಿಸುತ್ತಿದ್ದಾರೆ. ಹಾಗೆಯೇ ಶಿಕ್ಷಕರ ಬೇರೆ ಬೇರೆ ಸಂಘಟನೆಯ ಅಧ್ಯಕ್ಷರುಗಳನ್ನು ಕೂಡ ಇಲ್ಲಿ ಆಹ್ವಾನಿಸ್ತೇವೆ. B ಸಿದ್ದಬಸಪ್ಪನವರು, CS ರಾಘವೇಂದ್ರ, ಶಿವರಾಮ್ S ಅವರು, DB ರುದ್ರಪ್ಪ, ಧರ್ಮಪ್ಪ YM, SP ನಿಂಗಪ್ಪ, GM ದಿನೇಶ್ ಇವರುಗಳು ಈ ಒಂದು ಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ಇದಾದ ನಂತರದಲ್ಲಿ ಕತೆ ಕೇಳೋಣ ಬನ್ನಿ ಕಥಾಗೋಷ್ಠಿಯನ್ನ ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲಿ ಬೆಂಗಳೂರಿನಲ್ಲಿ ಇರತಕ್ಕಂಥ ಕತೆಗಾರ ನಾಡಿಗ ನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಕತೆಗಾರರು ಭಾಗವಹಿಸಿ ಕತೆಗಳನ್ನ ಹೇಳಲಿದ್ದಾರೆ. ಕನ್ನಡ ಬಳಕೆ, ಸಾರ್ವಜನಿಕ ನಿರ್ಲಕ್ಷ್ಯ ಅಂದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಈಗ ಸರ್ಕಾರ ಆಡಳಿತದಲ್ಲಿ ಕನ್ನಡ ಬಳಸಬೇಕು ಅಂತ ಎಲ್ಲರೂ ಮಾತನಾಡ್ತೀವಿ. ಆದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಕನ್ನಡದ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇರುವಂತದನ್ನ ನೋಡ್ತಾ ಇದ್ದೇವೆ. ಹಾಗಾಗಿ ಆ ಬಗ್ಗೆ ಒಂದು ಜಾಗೃತಿಯನ್ನು ಉಂಟು ಮಾಡಬೇಕು ಅಂತ ಹೇಳಿ ಈ ಒಂದು ಗೋಷ್ಠಿಯನ್ನ ಏರ್ಪಡಿಸಿದ್ದೇವೆ. ಇದಕ್ಕೆ ಮುಖ್ಯವಾಗಿ ವಿಧಾನ ಪರಿಷತ್ ಸದಸ್ಯರಾದ DS ಅರುಣ್ ಅವರು ಅಧ್ಯಕ್ಷತೆಯಲ್ಲಿ ನ್ಯಾಯಾಂಗದಲ್ಲಿ ಕನ್ನಡ ಬಳಕೆ ಆಗೋದ್ರ ಬಗ್ಗೆ ನ್ಯಾಯಾಧೀಶರಾದಂಥ ಮಾನ್ಯ ಸಂತೋಷ್ MS ಅವರು ಮಾತನಾಡ್ತಾರೆ. ಸಾರ್ವಜನಿಕ ಸ್ಪಂದನೆ, ಅಲ್ಲಿ ಆಕಾಶವಾಣಿ ಬೆಂಗಳೂರಿನ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ G ಅವರು ಮಾತನಾಡ್ತಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಕನ್ನಡ ಬಳಕೆ ವಿಚಾರವಾಗಿ ಡಾಕ್ಟರ್ TD ತಿಮ್ಮಪ್ಪನವರು, ನಮ್ಮ ವೈದ್ಯಕೀಯ ಶಿಕ್ಷಣ ಮಹಾವಿದ್ಯಾಲಯದ ಅಧೀಕ್ಷಕರು ಮಾತನಾಡ್ತಾರೆ. ಹಾಗೆಯೇ ಜಿಲ್ಲಾ ವಾಣಿಜ್ಯ ಸಂಘದ ಪರವಾಗಿ AM ಸುರೇಶ್ ಅವರು ವಾಣಿಜ್ಯೋದ್ಯಮ ಕ್ಷೇತ್ರದಲ್ಲಿ ಯಾಕೆ ಬಳಸಕ್ಕಾಗ್ತಿಲ್ಲ ಮತ್ತು ಅದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ.
ಹಾಗೆಯೇ ಕೈಗಾರಿಕೋದ್ಯಮ ಕ್ಷೇತ್ರದಿಂದ ಆ ಸಂಘಟನೆಯ ಉಪಾಧ್ಯಕ್ಷರಾದ DS ಚಂದ್ರಶೇಖರ್ ಅವರು ಮಾತನಾಡ್ತಾರೆ. ಹಾಗೆಯೇ ರೈತ ನಾಯಕರಾದಂಥ HR ಬಸವರಾಜಪ್ಪನವರು ರೈತರನ್ನ ಭಾಷೆಯ ಕನ್ನಡವನ್ನು ಬಳಸದೇ ಇರುವ ಕಾರಣದಿಂದಾಗಿ ಹೇಗೆ ರೈತರನ್ನ ವಂಚಿಸ್ತಿದ್ದಾರೆ ಆಂಗ್ಲ ಹೆಸರಿನಲ್ಲಿ ಭಾಷೆಯ ಹೆಸರಿನಲ್ಲಿ ಅಂತ ಹೇಳಿ ಅವರು ಮಾತನಾಡ್ತಾರೆ. ಹಾಗೆಯೇ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಮತ್ತು ಅದನ್ನು ಹೇಗೆ ಸುಧಾರಿಸಬೇಕು ಅನ್ನೋದ್ರ ಬಗ್ಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ವ್ಯವಸ್ಥಾಪಕರಾದ M ಗಂಗಾಧರಪ್ಪನವರು ಮಾತನಾಡ್ತಾರೆ. ಈ ಒಂದು ಗೋಷ್ಠಿಯ ನಂತರದಲ್ಲಿ ಸಮಾರೋಪ ಸಮಾರಂಭ ನಡೆಯುತ್ತೆ. ಸಮಾರೋಪ ಮಾತುಗಳನ್ನ ಹಿರಿಯ ಸಾಹಿತಿಗಳಾದ ಡಾಕ್ಟರ್ SP ಪದ್ಮಪ್ರಸಾದ್ ಅವರು ನಡೆಸಿಕೊಂಡಿದ್ದಾರೆ. ದಾನಿಗಳಿಗೆ ಗೌರವ ಸಮರ್ಪಣೆ ಕಾರ್ಯವನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಮಧು ಬಂಗಾರಪ್ಪನವರು ಅದನ್ನ ನಿರ್ವಹಿಸಿಕೊಡ್ತಿದ್ದಾರೆ. ಹಾಗೆಯೇ ಶ್ರೀಮತಿ ವಿಜಯಶ್ರೀ ಸಮ್ಮೇಳನ ಅಧ್ಯಕ್ಷರು ಇಲ್ಲಿ ಮಾತನಾಡ್ತಾರೆ. ಸಮ್ಮೇಳನ ಅಧ್ಯಕ್ಷರಿಗೆ ಅಭಿನಂದನೆ ಕಾರ್ಯದಲ್ಲಿ ಮಾನ್ಯ ಲೋಕಸಭಾ ಸದಸ್ಯರಾದ DY ರಾಘವೇಂದ್ರ ಅವರು ಆಗಮಿಸಿ ಈ ಕಾರ್ಯವನ್ನು ನಡೆಸಿಕೊಡ್ತಿದ್ದಾರೆ. ಅಧ್ಯಕ್ಷತೆ ನಾನೇ ವಹಿಸ್ತಾ ಇದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಮಾನ್ಯ ಚನ್ನಬಸಪ್ಪನವರು, ಬೇಳೂರು ಗೋಪಾಲಕೃಷ್ಣ ಅವರು, BK ಸಂಗಮೇಶ್ವರ್ ಅವರು, ಆರ್ಗ ಜ್ಞಾನೇಂದ್ರ ಅವರು, ಶಾರದಾ ಪುರನಾಯ್ಕರವರು, DY ವಿಜೇಂದ್ರ ಅವರು, SL ಭೋಜೇಗೌಡರು, ಧನಂಜಯ್ ಸರ್ಜಿ ಅವರು ಇವರುಗಳು ಮತ್ತು ಬಲ್ಕೀಶ್ ಬಾನ್ ಇವರುಗಳು ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಳಿತಾಧಿಕಾರಿಗಳು ಆದಂಥ ಮತ್ತು ನಮ್ಮ ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ಜನಪ್ರಿಯರಾಗಿದ್ದಂಥ KA ದಯಾನಂದ್ ಅವರ ವಿಶೇಷ ಉಪನ್ಯಾಸವನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಇದಾದ ನಂತರ ನಮ್ಮ ಮಾನ್ಯ S ಬಂಗಾರಪ್ಪನವರ ಸ್ಮಾರಕ ಗ್ರಂಥಾಲಯಕ್ಕೆ ಕೊಡುಗೆ ನೀಡಿದಂಥ ಮಧು ಬಂಗಾರಪ್ಪನವರಿಗೆ ಮತ್ತು ಡಾಕ್ಟರ್ JK ರಮೇಶ್ ಅವರಿಗೆ ಅಭಿನಂದನೆಗಳನ್ನು ಕೊಟ್ಟಿದ್ದೇವೆ. ಹಾಗೆಯೇ ನಾಡು ನುಡಿ ಸೇವೆಗಾಗಿ ಸೇವೆ ಸಲ್ಲಿಸಿದಂತಹ ಮಹನೀಯರನ್ನ ಸನ್ಮಾನಿಸ್ತಾ ಇದ್ದೇವೆ. ಅನಂತರ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ನಮ್ಮ ಸಾಹಿತ್ಯ ಗ್ರಾಮದ ಸುತ್ತಲಿನ ಅನನ್ಯ ವಿದ್ಯಾಪೀಠ, ರಾಮಕೃಷ್ಣ ವಿದ್ಯಾನಿಕೇತನ, ಸಂಸ್ಕೃತಿ ಶಿಕ್ಷಣ ಸಂಸ್ಥೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಪಾಳ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪದ್ಮ ಟ್ಯಾಕೀಸ್ ಹಾಗೂ ಇಂಚರ ಶಿಕ್ಷಣ ಸಂಸ್ಥೆ ಇವರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಒಟ್ಟು 2 ದಿನ ನಡೆಯುವಂತಹ ಕಾರ್ಯಕ್ರಮಗಳು ಆಗಮಿಸುವುದರ ಜೊತೆಗೆ ಸಾಹಿತ್ಯಾಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ವಿನಂತಿ ಮಾಡ್ಕೊತಾ ಇದ್ದೇವೆ. ಹಾಗೆಯೇ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳು ಮತ್ತು ಇತರ ಯಾರೇ ಭಾಗವಹಿಸಿದ್ರು ಕೂಡ ಅವರಿಗೆ OOD ಸೌಲಭ್ಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನೀಡಿದ್ದಾರೆ. ಅವರ ಮುಖಾಂತರ ಅದರ ವ್ಯವಸ್ಥೆ ಮಾಡಿದೆ. ಇದ ಮಾತು. ಅದರ ಜೊತೆಗೆ ಬರುವಂಥವರಿಗೆ ಊಟ ತಿಂಡಿ ವ್ಯವಸ್ಥೆಗಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬಾಲರಾಜ್ ಅವರಿದ್ದಾರೆ, ಎಸ್ ಷಣ್ಮುಖಪ್ಪನವರಿದ್ದಾರೆ, ನಮ್ಮ ಕೃಷ್ಣಮೂರ್ತಿ ಹಿಳ್ಳೋಡಿ ಅವರು, ಬೈರಾಪುರದ ಶಿವಪ್ಪ ಎಸ್ರು, ನಮ್ಮ ಜಿಲ್ಲಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿಗಳಾದ KS ಮಿಶ್ರಾಯಪ್ಪನವರಿದ್ದಾರೆ. ಹಾಗೆಯೇ ನಮ್ಮ ತಾಲೂಕು ಸಮಿತಿಯ ಕಾರ್ಯದರ್ಶಿಗಳಾದ ಅನುರಾಧ್ ಅವರು, ಕೋಶಾಧ್ಯಕ್ಷರಾದ ನಳಿನಾಕ್ಷಿ ಅವರು, ಹಾಗೆಯೇ ನಮ್ಮ ಕುಬೇರಪ್ಪ ಇವರುಗಳು ನಮ್ಮ ಜೊತೆಯಲ್ಲಿದ್ದಾರೆ.